ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರತಿಮಾ ಭಟ್. ಭಿನ್ನ ವಿಭಿನ್ನ ಸಮಗ್ರ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸುದ್ದಿ ನೋಡೋಣ. ಸುದ್ದಿ ಸಿಹಿಯಾಗಿರ್ಬೋದು, ಕಹಿಯಾಗಿರ್ಬೋದು. ಹಾಗಾಗಿ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ನ ಶುಭಾರಂಭ ಮಾಡೋಣ. ಮಳೆ ನೀರು ಸಮುದ್ರದಲ್ಲಿ ಬಿದ್ದರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಕಮಲದ ಎಲೆಯ ಮೇಲೆ ಬಿದ್ದರೆ ಮುತ್ತಿನಂತೆ ಹೊಳೆಯುತ್ತೆ. ಆದ್ರಿಂದ ನೀವು ಯಾವ ಜಾಗದಲ್ಲಿ ಹೊಳೆಯುತ್ತೀರೋ ಆ ಜಾಗವನ್ನ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಒಂದೆಡೆ ಪ್ರಧಾನಿಗೆ ಕಂಟಕ ಕಾಡ್ತಾ ಇದೆ, ಇನ್ನೊಂದೆಡೆ ನಮ್ಮ ಸ್ಯಾಂಡಲ್ವುಡ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಎಲ್ಲ ಸುದ್ದಿನ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಪ್ರಧಾನಿ ವಿರುದ್ಧ ಅಣ್ಣಾ ಟೀಂ ವಾಗ್ಬಾಣ. ಸಾಬೀತಾದ್ರೆ ರಾಜಕೀಯ ನಿವೃತ್ತಿಗೆ ಮನಮೋಹನ್ ಸಿಂಗ್ ತೀರ್ಮಾನ. ಸಂಕಷ್ಟದ ಸುಳಿಯಲ್ಲಿ ಎಸ್ಎಂ ಕೃಷ್ಣ. ಬಿಜೆಪಿಯಲ್ಲಿ ಪರಿಷತ್ ಚುನಾವಣೆಗೆ ನಡೀತಿದೆ ಚಿಂತನ ಮಂಥನ. ಬಿಎಸ್ವೈ ಮೊಮ್ಮಗಳ ಮದುವೆಗಿಂದು ವರಿಷ್ಠರ ಆಗಮನ. ಈಗಲಾದ್ರೂ ಆಗುತ್ತಾ ಭಿನ್ನಮತ ಶಮನ? ಪಟ್ಟಣ ಪ್ರದೇಶದಲ್ಲೂ ಕುಗ್ರಾಮದ ಬದುಕು. ದಾವಣಗೆರೆ ಬಡಾವಣೆಗಳಿಗಿಲ್ಲ ವಿದ್ಯುತ್ ಬೆಳಕು. ಇಲ್ಲಿನ ನಿವಾಸಿಗಳ ಜೀವನ ಸಾಕಪ್ಪೋ ಸಾಕು. ಪಂಜಾಬ್ ಸಿಎಂಗೆ ಲೇಡೀಸ್ ಭದ್ರತೆ. ಸೆಕ್ಯೂರಿಟಿ ನೇಮಕಕ್ಕೆ ನಡೆದಿದೆ ಸಿದ್ಧತೆ. ದೃಢಕಾಯ ಯುವತಿಯರಿಗಷ್ಟೇ ಆದ್ಯತೆ. ಪ್ರೇಮ ಲೋಕದಲ್ಲಿ ಹೆಂಗಳೆಯರ ಮನಗೆದ್ದ ಚೋರ. ಸ್ಯಾಂಡಲ್ವುಡ್ನಲ್ಲಿ ಮಾಡಿದ್ರು ನಾನಾ ಚಮತ್ಕಾರ. 52ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕನಸುಗಾರ ರವಿಚಂದ್ರನ್. ಮತ್ತೆ ಅಣ್ಣಾ ಹಜಾರೆ ತಂಡ ಸುದ್ದಿಯಲ್ಲಿದೆ. ಅಣ್ಣಾ ಹಜಾರೆ ತಂಡ ಈಗ ಕೇಂದ್ರ ಸರ್ಕಾರಕ್ಕೆ ಬೆವರಿಳಿಸಲಿಕ್ಕೆ ಮುಂದಾಗಿದೆ. ಭ್ರಷ್ಟಾಚಾರಿ ಸಚಿವರ ಪಟ್ಟಿಯನ್ನ ಹಿಡಿದು ಜನ್ಮ ಜಾಲಾಡಲು ಹೊರಟಿದೆ. ಆದರೆ ಪ್ರಧಾನಿಯನ್ನು ಈ ಪಟ್ಟಿಯಲ್ಲಿ ಸೇರಿಸಿರುವುದು ಈಗ ಆಕ್ಷೇಪಕ್ಕೆ ಕಾರಣವಾಗಿದೆ. ಭ್ರಷ್ಟಾಚಾರಿಗಳ ಪಟ್ಟಿಯಲ್ಲಿ ಮನಮೋಹನ್ ಸಿಂಗ್. ಆರೋಪ ಸಾಬೀತಿಗೆ ಪ್ರಧಾನಮಂತ್ರಿ ಸವಾಲ್. ಆರೋಪ ನಿಜವಾದರೆ ರಾಜಕೀಯ ನಿವೃತ್ತಿ ಇಂಗಿತ. ಅಣ್ಣಾ ಹಜಾರೆ ತಂಡದ ಸದಸ್ಯರು ಈಗ ಭಾರಿ ಸದ್ದು ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಪ್ರಬಲ ಲೋಕಪಾಲ್ ಮಸೂದೆ ಮಂಡನೆಗೆ ಹಿಂದೇಟು ಹಾಕ್ತಿರೋದರ ವಿರುದ್ಧ ಸಿಡಿದೆದ್ದಿರೋ ಅಣ್ಣಾ ಟೀಂ ಈಗ ಭ್ರಷ್ಟಾಚಾರಿ ಸಚಿವರ ಹೆಸರನ್ನ ಪಟ್ಟಿ ಮಾಡಿದೆ. ವಿಶೇಷ ಅಂದ್ರೆ ಈ ಪಟ್ಟಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹೆಸರು ಇದೆ. ವೈಯಕ್ತಿಕವಾಗಿ ಅವರು ಯಾವುದೇ ಭ್ರಷ್ಟಾಚಾರ ಮಾಡದೇ ಇದ್ದರೂ ಭ್ರಷ್ಟಾಚಾರಿಗಳ ರಕ್ಷಣೆಗೆ ನಿಂತಿದ್ದಾರೆ. ಹೀಗಾಗಿ ಅವರೂ ಭ್ರಷ್ಟಾಚಾರಿಗಳೇ ಅಂತ ಹೇಳಿದ್ದಾರೆ. ಇದರ ವಿರುದ್ಧ ಬೇಸರಗೊಂಡಿರೋ ಪ್ರಧಾನಿ ಮನಮೋಹನ್ ಸಿಂಗ್ ಅಣ್ಣಾ ಟೀಂ ತಮ್ಮ ವಿರುದ್ಧದ ಆರೋಪವನ್ನು ಸಾಬೀತುಪಡಿಸಿದರೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡೋದು ಮಾತ್ರವಲ್ಲ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಹೊಂದುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಪ್ರಧಾನಿಯನ್ನ ಶಿಖಂಡಿ ಎಂದಿದ್ದಕ್ಕೆ ಆಕ್ಷೇಪ. ಸಂತೋಷ್ ಹೆಗಡೆ ಅಸಮಾಧಾನ. ಇನ್ನೊಂದೆಡೆ ಅಣ್ಣಾ ತಂಡದ ಸದಸ್ಯ ಪ್ರಶಾಂತ್ ಭೂಷಣ್ ಪ್ರಧಾನಿಯನ್ನ ಶಿಖಂಡಿ ಅಂತ ಆರೋಪಿಸಿರುವುದು ಅವರ ತಂಡದಲ್ಲೇ ಒಡಕಿಗೆ ಕಾರಣವಾಗಿದೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದನ್ನು ಆಕ್ಷೇಪಿಸಿದ್ದಾರೆ. ಆದರೆ ಪ್ರಶಾಂತ್ ಭೂಷಣ್ ತಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಎಸ್ಎಂ ಕೃಷ್ಣ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿ. ಇನ್ನೊಂದೆಡೆ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ ವಿರುದ್ಧವೂ ಅಣ್ಣಾ ಟೀಂ ಭ್ರಷ್ಟಾಚಾರದ ಆರೋಪ ಹೊರಿಸಿದೆ. 1999 ಮತ್ತು 2004ರ ಅವಧಿಯಲ್ಲಿ ಸಿಎಂ ಆಗಿದ್ದ ಕೃಷ್ಣ 11,620 ಚದರ ಕಿಲೋಮೀಟರ್ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ತೆರೆಯಲು ಖಾಸಗಿ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಸಂಬಂಧ ದಾಖಲೆಗಳನ್ನು ಲೋಕಾಯುಕ್ತರಿಗೆ ಸಲ್ಲಿಸದೇ ಇರುವುದರಿಂದ ಎಸ್ಎಂ ಕೃಷ್ಣ ಪಾರಾಗಿದ್ದಾರೆ. ಆದರೆ ಆ ದಾಖಲೆಗಳು ನಮ್ಮಲ್ಲಿವೆ ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಆದರೆ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ ಈ ಆರೋಪವನ್ನು ನಿರಾಕರಿಸಿದ್ದಾರೆ. ಬರೀ ಎಸ್ಎಂ ಕೃಷ್ಣ ಮಾತ್ರವಲ್ಲ, ಚಿದಂಬರಂ, ಪ್ರಣಬ್ ಮುಖರ್ಜಿ, ಶರದ್ ಪವಾರ್, ಪ್ರಫುಲ್ ಪಟೇಲ್, ಕಮಲ್ನಾಥ್, ವಿಲಾಸರಾವ್ ದೇಶ್ಮುಖ್, ಅಳಗಿರಿ, ಫಾರೂಕ್ ಅಬ್ದುಲ್ಲಾ ಮತ್ತು ಸುಶೀಲ್ ಕುಮಾರ್ ಶಿಂದೆ ಅವರ ಹೆಸರು ಸೇರಿದೆ. ಒಟ್ಟಿನಲ್ಲಿ ಅಣ್ಣಾ ಟೀಂ ಭ್ರಷ್ಟಾಚಾರಿ ಸಚಿವರ ವಿರುದ್ಧ ಸಮರ ಸಾರಿದ್ದಾರೆ. ಆದರೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ಧ ಬಳಸಿರೋ ಶಿಖಂಡಿ ಪದ ಅವರಲ್ಲೇ ಒಡಕಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದು ಕೇಂದ್ರದ ಸುದ್ದಿ ಆಯಿತು. ಇನ್ನು ರಾಜ್ಯಕ್ಕೆ ಬರೋಣ. ಅಂತೂ ಇಂತೂ ರಾಜ್ಯ ಸರ್ಕಾರ ತನ್ನ 4 ವರ್ಷಗಳ ಆಡಳಿತವನ್ನ ಪೂರೈಸಿದೆ.
ಆದರೆ ಆಡಳಿತದ ಉದ್ದಕ್ಕೂ ಬರೀ ಕಿತ್ತಾಟದ ಸದ್ದೆ ಹೆಚ್ಚಾಗಿತ್ತು. ಈಗಲೂ ಅದೇ ಸುದ್ದಿ ಮಾರ್ಧನಿಸ್ತಾ ಇದೆ. 4 ವರ್ಷಗಳಲ್ಲಿ ಇಷ್ಟಕ್ಕೂ ಸರ್ಕಾರ ಮಾಡಿದ್ದೇನು? ಇಲ್ಲಿದೆ ಡೀಟೇಲ್ ರಿಪೋರ್ಟ್. ಆಪರೇಷನ್ ಕಮಲ, ಬಂಡಾಯ, ರೆಸಾರ್ಟ್ ರಾಜಕೀಯ, ಸಂಧಾನ, ಒಂದರ ಹಿಂದೊಂದು ಉಪಚುನಾವಣೆ, ಭ್ರಷ್ಟಾಚಾರದ ಆರೋಪಗಳು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರದ ಹಾದಿಯುದ್ದಕ್ಕೂ ಮುಳ್ಳುಗಳೇ. ತಾವೇ ಮುಳ್ಳುಗಳನ್ನು ದಾರಿಗೆ ಅಡ್ಡ ಹಾಕಿ ನಡೆದವರೇ ಹೆಚ್ಚು. ಆಂತರಿಕ ಕಚ್ಚಾಟ, ಅಧಿಕಾರಕ್ಕಾಗಿ ಹಪಾಹಪಿಯ ನಡುವೆ ಬಿಜೆಪಿ ಸರ್ಕಾರ 4 ವರ್ಷ ಪೂರೈಸಿದೆ. ಮೊದಲು 3 ವರ್ಷದ ಅಧಿಕಾರ ನಡೆಸಿದ ಬಿಎಸ್ವೈ ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿಯಿಂದಾಗಿ ಅಧಿಕಾರ ಕಳೆದುಕೊಂಡರು. ಇದೀಗ ಯಡಿಯೂರಪ್ಪ ಅವರೇ ಸಿಎಂ ಕುರ್ಚಿಯಲ್ಲಿ ಕೂರಿಸಿದ ಸದಾನಂದಗೌಡರ ವಿರುದ್ಧ ಬಂಡಾಯದ ಕಹಳೆ ಊದುತ್ತಿದ್ದಾರೆ. ಇದರ ನಡುವೆಯೂ ಸರ್ಕಾರ ಮುನ್ನಡೆಸುತ್ತಿರುವ ಸದಾನಂದಗೌಡರು ಹೇಳೋದು ಹೀಗೆ: 2 ವರ್ಷ ಆದಮೇಲೆ 3 ವರ್ಷ, 3 ಆದ 4, 4 ಆದ 5 ಈಗ ನಡೀತಾ ಇರ್ತದೆ. ನಮ್ಮ ಕೆಲಸಗಳನ್ನು ಅದಕ್ಕೆ ಇನ್ನಷ್ಟು ವೇಗ ಕೊಡುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೇವೆ. ವರ್ಷಾಚರಣೆ ನಮಗೆ ಭಾರಿ ಪ್ರಾಮುಖ್ಯ ಅಲ್ಲ, ಅನುಷ್ಠಾನಗಳು ಮತ್ತು ಜನಪರವಾದಂಥ ಕೆಲಸ ಕಾರ್ಯಗಳು ಇದು ನಡೆಸಬೇಕಾದ್ರೆ ನಮಗೆ ಪ್ರಾಮುಖ್ಯ. ಆದ ಕಾರಣ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಯಾವುದೇ ವರ್ಷಾಚರಣೆ ಸಂಭ್ರಮ ಮಾಡುವಂಥದ್ದು, ಅದಕ್ಕಾಗಿ ಸರ್ಕಾರಿ ದುಡ್ಡನ್ನು ಖರ್ಚು ಮಾಡುವಂಥದ್ದು ಇದು ನಮ್ಮ ಆದ್ಯತೆ ಪಟ್ಟಿಯಲ್ಲಿ ಇಲ್ಲ. ಆದರೆ ಯಡಿಯೂರಪ್ಪನವರು ಮಾತ್ರ ಯಾವುದೇ ಡ್ಯಾಮೇಜ್ ಕಂಟ್ರೋಲ್ನ ಮನಸ್ಥಿತಿಯಲ್ಲಿಲ್ಲ. ತಮ್ಮ ಪಟ್ಟಿಗೆ ವರಿಷ್ಠರನ್ನು ಮಣಿಸಲು ಯತ್ನಿಸುತ್ತಿರೋ ಬಿಎಸ್ವೈ ಗೊಂದಲಗಳೆಲ್ಲ ಪರಿಹಾರವಾಗಲಿವೆ ಎನ್ನುತ್ತಲೇ ತಮ್ಮ ತಂತ್ರವನ್ನು ಮುಂದುವರಿಸಿದ್ದಾರೆ. ಗೊಂದಲಗಳು ಬರ್ತಾನೆ ಇರುತ್ತೆ, ಗೊಂದಲಗಳು ಪರಿಹಾರ ಆಗ್ತಾನೆ ಇರುತ್ತೆ. ಜೀವನದಲ್ಲಿ ಇದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆ. ಒಂದೇ ಸರಿ ಮುಗಿಯುತ್ತೆ ಮತ್ತು ಬರಲ್ಲ ಅನ್ನೋದೇನಿಲ್ಲ, ಮುಗಿಸ್ಕೊಳ್ಳೋ ಪ್ರಯತ್ನ. ಸರ್ಕಾರದ ಅವಧಿ ಇನ್ನೊಂದೇ ವರ್ಷ ಬಾಕಿ ಇದ್ದರೂ ಬಿಜೆಪಿಯ ಬಹುತೇಕ ಸಚಿವರು ಬಣ ರಾಜಕಾರಣದಲ್ಲೇ ಕಾಲಹರಣ ಮಾಡ್ತಿರೋದು ಸತ್ಯ. ಯಡಿಯೂರಪ್ಪ ಬೆಂಬಲಿಗ ಸಚಿವರು ಅವರ ನಿವಾಸದಲ್ಲೇ ಕಾಲಹರಣ ಮಾಡ್ತಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಬಣ ಸೇರಿದಂತೆ ಕೆಲವರು ಸಿಎಂ ಹಾಗೂ ಈಶ್ವರಪ್ಪ ಸುತ್ತ ಗಿರಿಕಿ ಹೊಡೆಯುತ್ತಿದ್ದಾರೆ. ಆದರೆ ಸರ್ಕಾರ ಸಹಜವಾಗಿ 4 ವರ್ಷ ಪೂರೈಸಿರುವ ಹೊತ್ತಿನಲ್ಲಿ ಅನಿವಾರ್ಯವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಬಿಜೆಪಿ ಸರ್ಕಾರದ ಋಣಾತ್ಮಕ ಅಂಶಗಳೇ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಯಡಿಯೂರಪ್ಪ ಯಾವ್ದು ಜೈಲ್ಗೆ ಹೋದ ಅವೆಲ್ಲ ಪಟ್ಟಿ ಮಾಡಬೇಕು. ಅವ್ರ ಸಾಧನೆ ಪಟ್ಟಿ 13 ಜನ ಮಂತ್ರಿಗಳು, ಕಟ್ಟ ಸುಬ್ರಹ್ಮಣ್ಯ ಯಾಕೆ ಜೈಲ್ಗೆ ಹೋದ, ಹಾಲಪ್ಪ ಯಾಕೆ ಮಂತ್ರಿ ಕಳ್ಕೊಂಡ, ರಾಮಚಂದ್ರಗೌಡ ಯಾಕೆ ಕಳ್ಕೊಂಡ, ಕೃಷ್ಣ ಶೆಟ್ಟಿ ಯಾಕೆ ಜೈಲ್ಗೆ ಹೋಗಿದ್ದ, ಸಿಬಿಐ ಎಂಕ್ವೈರಿ ಯಾಕೆ ನಡೀತಾ ಇದೆ, ಇವೆಲ್ಲ ಪಟ್ಟಿ ಮಾಡಬೇಕು 4 ವರ್ಷದಲ್ಲಿ. ಭೂ ಹಗರಣ, ಅಕ್ರಮ ಗಣಿಗಾರಿಕೆ, ಭ್ರಷ್ಟಾಚಾರ, ಸದನದಲ್ಲಿ ಬ್ಲೂ ಫಿಲಂ ವೀಕ್ಷಣೆ, ಹೀಗೆ ಸಾಲು ಸಾಲು ಅಪಖ್ಯಾತಿ ಹೊತ್ತಿರುವ ಬಿಜೆಪಿ ಸರ್ಕಾರ 5ನೇ ವರ್ಷಕ್ಕೆ ಕಾಲಿಡುವ ಹೊತ್ತಿನಲ್ಲಿ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಬಿಜೆಪಿಯ ಸಾಧನೆಯ ಹಾಗೇನೆ ಕಿತ್ತಾಟದ ಗುದ್ದಾಟದ ಸುದ್ದಿಯಾಯಿತು. ಇನ್ನೊಂದೆಡೆ ಬಿಜೆಪಿಯಲ್ಲಿ ಪರಿಷತ್ ಚುನಾವಣೆಯ ಬಿಸಿ ಹೆಚ್ಚಾಗಿದೆ. 11 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಶುರುವಾಗಿದೆ. ಇದಕ್ಕಾಗಿ ಕಳೆದ ರಾತ್ರಿ ದಿಢೀರಂತ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಯಿತು. ಇದರಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕುರಿತು ಬಿಸಿ ಬಿಸಿ ಚರ್ಚೆ ನಡೆಯಿತು. ಅದರ ಸುದ್ದಿ ಇಲ್ಲಿದೆ ನೋಡಿ. ಜೂನ್ 11ಕ್ಕೆ ವಿಧಾನ ಪರಿಷತ್ ಚುನಾವಣೆ ನಿಗದಿಯಾಗಿದೆ. ವಿಧಾನಸಭೆಯಿಂದ ಆಯ್ಕೆಯಾಗುವ 11 ಸ್ಥಾನಗಳಲ್ಲಿ ಬಿಜೆಪಿಗೆ 6 ಸ್ಥಾನಗಳು ಗೆಲ್ಲುವ ಅವಕಾಶವಿದೆ. ನಾಮಪತ್ರ ಸಲ್ಲಿಸಲು ಶುಕ್ರವಾರವೇ ಕೊನೆ ದಿನ. ಹೀಗಾಗಿ ಆಂತರಿಕ ಕಚ್ಚಾಟದಲ್ಲೇ ಮುಳುಗಿದ್ದ ಬಿಜೆಪಿ ನಾಯಕರೀಗ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಶುರು ಮಾಡಿದ್ದು ನಿನ್ನೆ ರಾತ್ರಿ ದಿಢೀರಂತ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ವಿಶೇಷ ಅಂದರೆ ಈ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಸಂಸದ ಅನಂತಕುಮಾರ್ ಮುಖಾಮುಖಿಯಾದರು. ಇದೇ ವೇಳೆ ಮಾತನಾಡಿದ ಸಿಎಂ ಸದಾನಂದಗೌಡರು ಪಕ್ಷದಲ್ಲೀಗ ಎಲ್ಲವೂ ಸುಸೂತ್ರವಾಗಿದೆ ಎಂದರು. ಕೋರ್ ಕಮಿಟಿಯ ಪ್ರಮುಖರೆಲ್ಲ ಇವತ್ತು ಸೇರಿದ್ದೇವೆ. ಎಲ್ಲರೂ ಸೇರಿಕೊಂಡು ಒಂದಷ್ಟು ನಮ್ಮ ವಿಧಾನ ಪರಿಷತ್ನ ಚುನಾವಣೆ ಬಾಕಿದ್ದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. ಇವತ್ತು ನಾಳೆ 1ನೇ ತಾರೀಕಿನ ನಂತರ ರಾಜ್ಯದಾದ್ಯಂತ ಟೂರ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳುವಂಥದ್ದು ಮತ್ತು 6 ಸ್ಥಾನಗಳ ಬಗ್ಗೆ ಏನಾಗಬೇಕು ಅಂತ ಹೇಳುವಂಥದ್ರ ಬಗ್ಗೆ, ಹೇಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಒಂದಷ್ಟು ಅದರ ನಾರ್ಮ್ಸ್ನ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೀವಿ. ಸಭೆಗೆ ಆಗಮಿಸಿದ್ದ ಮಾಜಿ ಸಿಎಂ ಬಿಎಸ್ವೈ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ನೀಡಿ ಸಭೆಯಿಂದ ನಿರ್ಗಮಿಸಿದರು. ಅನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಹಾಗೂ ಇತರ ನಾಯಕರು ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿದರು. ಸಭೆ ನಂತರ ಮಾತನಾಡಿದ ಈಶ್ವರಪ್ಪ, ಬಿಜೆಪಿ ವರಿಷ್ಠರು ಬೆಂಗಳೂರಿಗೆ ಬರ್ತಾ ಇರೋದು ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಷ್ಟೇ, ಅವರು ರಾಜಕೀಯ ಚರ್ಚೆ ಮಾಡೋದಿಲ್ಲ ಎಂದರು.
ದಿನ ಸಂಜೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮನೆ ನಿತಿನ್ ಗಡ್ಕರಿ ಅವರು, ನಮ್ಮ ರಾಜ್ಯಸಭಾ ನಾಯಕರು ಮನೆ ಅರುಣ್ ಜೇಟ್ಲಿ ಅವರು, ನಮ್ಮ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರಾಗಿದ್ದಂಥ ರಾಜನಾಥ್ ಸಿಂಗ್ ಅವರು ಅವರೆಲ್ಲ ನಾಳೆ ಸಂಜೆ ಬರ್ತಾರೆ. ಮುಕ್ಕಾಲು ಪಾಲು ನಾಡಿದ್ದು ಬೆಳಿಗ್ಗೆ ಮದುವೆಗೆ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ನಾಡಿದ್ದು ಬೆಳಿಗ್ಗೆ ಬರ್ತಾರೆ ಅಂತ ಒಂದು ಸುದ್ದಿ ಇದೆ, ಇನ್ನೂ ಕ್ಲಿಯರ್ ಆಗಬೇಕು. ಇಷ್ಟೆಲ್ಲ ಅವರೆಲ್ಲ ಬರ್ತಾರೆ ಕೇವಲ ಮದುವೆಗೆ, ಇದರಲ್ಲಿ ಏನು ರಾಜಕಾರಣ ಇಲ್ಲ. ಇವತ್ತು ಅರಮನೆ ಮೈದಾನದಲ್ಲಿ ಬಿಎಸ್ವೈ ಮೊಮ್ಮಗಳ ಮದುವೆ ನಡೆಯಲಿದೆ. ಮದುವೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ, ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ, ರಾಜ್ಯ ಬಿಜೆಪಿ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಮದುವೆ ಸಮಾರಂಭದ ನಂತರ ವರಿಷ್ಠರು ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ನಾಯಕರೊಂದಿಗೆ ಚರ್ಚಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ. ಈ ಭದ್ರತೆಯ ವಿಚಾರವಾದ್ರೆ ಬಂದರೆ ಅದರಲ್ಲಿ ಪುರುಷರದ್ದೇ ಕಾರುಬಾರು. ಲೇಡಿ ಸೆಕ್ಯೂರಿಟಿ ಕಾನ್ಸೆಪ್ಟ್ ಅನ್ನೋದು ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಪಂಜಾಬ್ ಸಿಎಂ ಅಂತ ಒಂದು ಹೊಸ ಕಾನ್ಸೆಪ್ಟ್ಗೆ ಮುಂದಾಗಿದ್ದಾರೆ. ಅದು ಏನು ಕಾನ್ಸೆಪ್ಟ್ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.